ಶ್ರೀ ಮಹಾಗಣಪತಯೇ ನಮಃ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೀಗ ಪ್ರಾಪಂಚಿಕ ಭವಿಷ್ಯವನ್ನ ಇದು ಎರಡನೇ ಸೀರೀಸ್ ತಿಳಿಸ್ತಾ ಇದ್ದೀನಿ. ಮೊದಲು ವೆನಿಜುವೆಲಾ ಅಮೇರಿಕ ಸಂಘರ್ಷದ ಬಗ್ಗೆ ಜ್ಯೋತಿಷ್ಯ ವಿಚಾರವನ್ನು ತಿಳಿಸಿದ್ದೆ. ಹೇಗೆ ನಿಕೋಲಸ್ ಮಡುರೋನ ಡೊನಾಲ್ಡ್ ಟ್ರಂಪ್ ಮಿಲಿಟರಿ ಕಾರ್ಯಾಚರಣೆ ನಡೆಸಿ ಅವ್ರ ದೇಶಕ್ಕೆ ಡ್ರಗ್ಸ್ ಆಧಾರದ ಮೇಲೆ ಅವ್ರನ್ನ ಬಂಧಿಸಿರೋಂಥ ವಿಚಾರ, ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಈಗ US ಡೊನಾಲ್ಡ್ ಟ್ರಂಪ್ ಅವರ ಗುರಿ ನಮ್ಮ ಭಾರತ ದೇಶದ ಮೋದಿಯವರ ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಇದೆಯಾ ಅನ್ನೋವಂಥದ್ದನ್ನ ಜಾತಕ ರೀತಿಯಲ್ಲಿ ವಿಶ್ಲೇಷಣೆ ನಾನು ನಿಮ್ಮ ಮುಂದೆ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ಹಿಸ್ಟ್ರಿನಲ್ಲೇ ಯಾವತ್ತೂ ಕೂಡ ಈ ಥರ ಆಗಿಲ್ಲ ಅನ್ಸುತ್ತೆ. ಮಧ್ಯರಾತ್ರಿನಲ್ಲಿ ಒಬ್ಬ ಪ್ರೆಸಿಡೆಂಟ್ ವೆನಿಜುವೆಲ್ ಅನ್ನುವಂತಹ ದೇಶ, ವೆನಿಜುವೆಲಾ ಅನ್ನುವಂತಹ ದೇಶ ಲ್ಯಾಟಿನ್ ಅಮೇರಿಕನ್ಸ್, ಸೌತ್ ಅಮೇರಿಕಾದಲ್ಲಿರುವಂತಹ ದೇಶದಲ್ಲಿ ಪ್ರೆಸಿಡೆಂಟ್ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಇಬ್ಬರೂ ಕೂಡ ಮಧ್ಯರಾತ್ರಿಯಲ್ಲಿ ಮಲಗಿದಾಗ US ಮಿಲಿಟರಿ ಬೇಡಿ ಹಾಕಿ ಅವ್ರನ್ನ ಎತ್ಕೊಂಡು ಅವ್ರ ದೇಶಕ್ಕೆ ಒಬ್ಬ ದೇಶದ ಅಧ್ಯಕ್ಷನ ಎತ್ಕೊಂಡು ಹೋಗಿರುವಂಥದ್ದು ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮು ಕೇಳ್ತಾ ಇರ್ಬೋದು. ಹಾಗಾದರೆ ಇದೇ ರೀತಿ ಪರಿಸ್ಥಿತಿ ನಮ್ಮ ದೇಶಕ್ಕೂ ಬರುತ್ತಾ? ಟ್ರಂಪ್ ಗುರಿ ನಮ್ಮ ಭಾರತ ದೇಶದ ಮೇಲೆ ಇದೆಯಾ ಅನ್ನೋದ್ರ ಬಗ್ಗೆ ಜಾತಕದ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋಣ. US ಅಂದರೆ ಡೊನಾಲ್ಡ್ ಟ್ರಂಪ್ ಭಾರತ ವ್ಯಾಪಾರ ರಷ್ಯಾದ ಕಚ್ಚಾ ತೈಲ ಖರೀದಿಗಾಗಿ ಟೋಟಲ್ 50% ಸುಂಕವನ್ನ ವಿಧಿಸಿರೋದು ನಿಮಗೂ ನನಗೂ ಚೆನ್ನಾಗಿ ಗೊತ್ತಿರುವಂತ ವಿಚಾರ. ಈಗ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ದೇಶದ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಮೆರಿಕಾದ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂಥ ವಿಚಾರ ನೀವು ಅನೇಕ ನ್ಯೂಸ್ ಚಾನೆಲ್ ಅಲ್ಲಿ ಕೇಳಿದ್ದೀರ. ಭಾರತವನ್ನ US ಬಹಳ ಕಡಿಮೆ ವ್ಯವಹಾರ ಮಾಡುವ ಸತ್ತ ಆರ್ಥಿಕತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರುವಂತ ನ್ಯೂಸ್ ಕೂಡ ನೀವು ಕೇಳಿದ್ದೀರ. ಮತ್ತೆ ಭಾರತ ಮತ್ತು ಪಾಕಿಸ್ತಾನ ಕುಜ ದೇಶ ಸ್ಟಾರ್ಟ್ ಆಯಿತು, ನಮ್ಮ ದೇಶಕ್ಕೆ ಯುದ್ಧ ಆರಂಭ ಆಯಿತು. ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಪಾಕಿಸ್ತಾನ ನಡುವೆ ವ್ಯಾಪಾರ ಬೆದರಿಕೆಗಳನ್ನ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತೇಳಿ ಟ್ರಂಪ್ ಅವರ ಹೇಳಿಕೆಯನ್ನು ಕೂಡ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಸಣ್ಣ ಮಿಲಿಟರಿ ಸಂಘರ್ಷ ಭಾರತ ಮತ್ತು ಪಾಕಿಸ್ತಾನದು ನಡೀತು. ರಷ್ಯಾದ ಇಂಧನ ಆಮದನ್ನ ನಿಲ್ಲಿಸಿ ಅಂತೇಳಿ ಟ್ರಂಪ್ ಸರ್ಕಾರ ಭಾರತ ಸರ್ಕಾರದ ಮೋದಿಯನ್ನ ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ನಮ್ಮ ದೇಶದ ಸರ್ಕಾರ, ಮೋದಿ ಸರ್ಕಾರ ಇದನ್ನು ಒಪ್ತಾ ಇಲ್ಲ. ನಮಗೆ ನಮ್ಮ ದೇಶದ ಜನ ಮುಖ್ಯ. ಇನ್ಫ್ಲೇಷನ್ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಪೆಟ್ರೋಲು ಡೀಸೆಲ್ಲು ಜಾಸ್ತಿ ರೇಟ್ ಆಯಿತು ಅಂದರೆ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇವಾಗ ನಿಮ್ಮ ಹತ್ರ ದುಡ್ಡಿದೆ, ಒಳ್ಳೆ ಕ್ವಾಲಿಟಿ ಕಡಿಮೆ ರೇಟಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂತೀರೋ, ದುಡ್ಡು ಜಾಸ್ತಿ ಕೊಟ್ಟು ತಗೊಳ್ಳಿ, ನನ್ನ ಅಂಗಡಿಗೆ ಬನ್ನಿ, ನನ್ನ ಹತ್ರನೇ ತಗೊಳ್ಳಿ ಅಂತ ನೀವು ತಗೊಂತೀರಾ? ಹೀಗೆ US ಹೇಳ್ತಾ ಇರೋದೇನು ಅಂದರೆ, ನಮ್ಮ ಹತ್ರನೇ ನೀವು ಆಯಿಲ್ನ ಖರೀದಿ ಮಾಡಬೇಕು. ಅಲ್ಲಿರುವಂಥ ಕಚ್ಚಾ ತೈಲ, ದಪ್ಪ ತೈಲ ಬೆಲೆ ಜಾಸ್ತಿ, ರಷ್ಯಾದಿಂದ ನಮ್ಮ ಕಡಿಮೆ ರೇಟಿಗೆ ಸಿಗ್ತಾ ಇದೆ, ಅದಕ್ಕೆ ನಾವು ಅಲ್ಲೇ ತಗೊತಾ ಇದ್ದೀವಿ ಅಂತ ಭಾರತ ಸರ್ಕಾರ ಹೇಳುತ್ತೆ. ಮೂಲ 25% ಪರಸ್ಪರ ಸುಂಕ, ಮತ್ತೆ ಭಾರತದ ರಷ್ಯಾದ ತೈಲವನ್ನು ನಿರಂತರ ಖರೀದಿಸುವುದಕ್ಕಾಗಿ ಇನ್ನೊಂದು 25% ದಂಡ ಅಮೆರಿಕ ಭಾರತದ ಮೇಲೆ ದಂಡ ವಿಧಿಸಿರೋದು. ಟೋಟಲ್ 50% ದಂಡವನ್ನು ಭಾರತದ ಮೇಲೆ ಮಾಡಿದೆ. ಜವಳಿ ವ್ಯಾಪಾರ, ಚರ್ಮದ ಕೈಗಾರಿಕೆಗಳ ಮೇಲೆ ಭಾರತ ದೇಶಕ್ಕೆ ಭಾರಿ ನಷ್ಟ ಆಗಿದೆ US ಇಂದ ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರ. IT ಸೆಕ್ಟರ್ಗೆ ಅಥವಾ ನಾವು ಕಳಿಸುವಂತಹ ಔಷಧಿಗಳು
ಮೋರ್ ದೆನ್ 50% ಜನರಿಕ್ ಔಷಧಿಗಳು ಅಮೆರಿಕದಲ್ಲಿ ಯೂಸ್ ಆಗುತ್ತೆ. ಅದ್ರ ಮೇಲೆ ಟ್ಯಾರಿಫ್ ಹಾಕು ಅಂದರೆ ಹಾಕಕ್ಕೆ ಇಷ್ಟ ಇಲ್ಲ. IT ಕ್ಷೇತ್ರದ ಮೇಲೆ ಟ್ಯಾರಿಫ್ ಹಾಕಕ್ಕೆ ಇಷ್ಟ ಇಲ್ಲ ಟ್ರಂಪ್ಗೆ. ಯಾವುದ್ರ ಮೇಲೆ ಟ್ಯಾರಿಫ್ ಹಾಕ್ತೀನಿ? ಬಟ್ಟೆ ವ್ಯಾಪಾರ. ಯಾಕಂದರೆ ಬಟ್ಟೆ, ಗಾರ್ಮೆಂಟ್ಸ್ ಇಂಡಸ್ಟ್ರಿ ತುಂಬ ಜನ ಕೆಲಸ ಮಾಡ್ತಾರೆ. ಅದರಿಂದ ಭಾರತ ದೇಶದ ಜೀವನ ನಡೆಯುತ್ತೆ ಜನಗಳಿಗೆ ಅನ್ನುವಂತಹ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ H1B ವೀಸಾ ಶುಲ್ಕ IT ವೃತ್ತಿಪರರಿಗೆ $100,000 ಅಷ್ಟು ಅಂದರೆ $1,00,000 ಘೋಷಿಸಿರುವಂಥ ವಿಚಾರ ಕೂಡ ಗೊತ್ತಿದೆ. ಈಗ ಭಾರತವು ಅಮೆರಿಕದ ಅನಿಲವನ್ನು ಖರೀದಿಸಲು ರಷ್ಯಾದ ತೈಲವನ್ನು ತ್ಯಜಿಸಬೇಕು ನೀವು ಅಂತ ಒತ್ತಾಯಿಸ್ತಾ ಇದೆ. ಯಾಕೆ ಮಾಡ್ತಾ ಇದ್ದಾರೆ? ನಿಮಗೆಲ್ಲ ಗೊತ್ತಿದೆ. ಈಗ ವೆನಿಜುವೆಲಾದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ಸಿಗುವಂತಹ ದೇಶ ಅದು ವೆನಿಜುವೆಲಾ. ಅದಕ್ಕೇನೆ ನಿಕೋಲಸ್ ಮಡುರೋ ಈಗ ಅವ್ರ ದೇಶದಲ್ಲಿ ಸೆರೆಯಾಗಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಟ್ರಂಪ್ ಆಡಳಿತ 3 ಜನವರಿ 2026 US ಮಿಲಿಟರಿ ದಾಳಿಯಲ್ಲಿ ಮುಡೋರೋನ್ನ ಸೆರೆ ಹಿಡಿದು ಅವ್ರನ್ನ ಯಾವ ರೀತಿಯಲ್ಲಿ ಅವ್ರ ದೇಶದಲ್ಲಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ ಅಂದರೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆರೋಪದಲ್ಲಿ ಅವ್ರನ್ನ ನ್ಯೂಯಾರ್ಕಿನಲ್ಲಿ ಜೈಲಲ್ಲಿ ಇರಿಸಿದ್ದಾರೆ. ಅಂದರೆ ಒಂದು ದೇಶದ ಪ್ರೆಸಿಡೆಂಟ್ ನೋಡಿ, ಯಾವತ್ತು ಮನುಷ್ಯ ಒಬ್ಬ ರಾಜನಾಗಿ ಇಡೀ ದೇಶಕ್ಕೆ ಪ್ರೆಸಿಡೆಂಟ್ ಆದವನು ಇವತ್ತು ಜೈಲಲ್ಲಿ ಕೊಳೆಯುವಂತಹ, ಅದು ಜೈಲು ಕೂಡ ನ್ಯೂಯಾರ್ಕಲ್ಲಿ ಚೆನ್ನಾಗಿಲ್ಲ ಅಂತ ಜೈಲಲ್ಲಿ ಅವ್ರನ್ನ ಹಾಕಿದ್ದಾರೆ. ಇದರಿಂದ ತೈಲದ ನೇರ ನಿಯಂತ್ರಣ ಯಾರ ಕೈಯಲ್ಲಿ ಬರುತ್ತೆ? ಅಮೆರಿಕ ಕೈಯಲ್ಲಿ ಬರುತ್ತೆ. ವೆನಿಜುವೆಲಾ ಮುರಿದು ಹೋದ ಮೂಲ ಸೌಕರ್ಯಗಳನ್ನು ನಾನು ಸರಿಪಡಿಸ್ತೀನಿ. ಅಮೆರಿಕದ ಪ್ರಮುಖ ತೈಲ ಕಂಪನಿಗಳು ನೇರವಾಗಿ ಅಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ವೆನಿಜುವೆಲಾದಲ್ಲಿ ಬರೀ ತೈಲ ಅಷ್ಟೇ ಅಲ್ಲ, ದೊಡ್ಡ ಚಿನ್ನದ ಗಣಿ ಇದೆ, ಅಪರೂಪದ ಭೂಮಿಯ ಖನಿಜಗಳಿದೆ. ಇದೆಲ್ಲ ಈಗ ಯಾರ ಕಂಟ್ರೋಲ್ ಬಂತು? US ಕಂಟ್ರೋಲ್ಗೆ ಬಂತು. ಹಾಗಾದರೆ ನಮ್ಮ ದೇಶದ ಜಾತಕ ಏನು? ನಾನು ತೋರಿಸ್ತೀನಿ ಜಾತಕ ಏನು ನಡೀತಾ ಇದೆ. ಆಮೇಲೆ ಡೊನಾಲ್ಡ್ ಟ್ರಂಪ್ ಜಾತಕ ಏನು ಹೇಳುತ್ತೆ? ಅವ್ರದ್ದು ಸಿಂಹ ಲಗ್ನ, ಮಕಾ ನಕ್ಷತ್ರದಲ್ಲಿ ಲಗ್ನ ಉದಯ ಆಗ್ತಾ ಇರೋದು. ಅವರು ಯಾವಾಗಲೂ ಕೂಡ ತನ್ನ ಪ್ರಾಬಲ್ಯವನ್ನ ಇಡೀ ವಿಶ್ವದ ಮೇಲೆ ಸಾಧಿಸಬೇಕು ಅನ್ನೋದೇ ಗುಣ ಇರುತ್ತೆ. ತನ್ನ ಹಕ್ಕನ್ನ ಹೊಂದೋದಕ್ಕೆ ಜಿದ್ದು ಮಾಡುವಂತಹ ಸ್ವಭಾವ ಅವ್ರ ಜಾತಕ ತೋರಿಸುತ್ತೆ. ನಾನು ಅನುಸರಿಸಿದ್ರೆ ನೀವೆಲ್ಲ ಅನುಸರಿಸಲೇಬೇಕು ಅನ್ನುವಂತಹ ಗುಣ ಸಿಂಹ ಲಗ್ನದ ಮಕಾ ನಕ್ಷತ್ರದಲ್ಲಿ ರೈಸ್ ಆಗ್ತಿರುವಂತಹ ಇವರ ಜಾತಕ ತಿಳಿಸುತ್ತೆ. ಜಾತಕದ ಲಗ್ನದಲ್ಲೇ ಮಂಗಳ ಗ್ರಹ ಇರೋದ್ರಿಂದ ಹೋರಾಟಗಾರ ಮತ್ತು ಸಹನೆ ಇಲ್ಲ, ಸುಲಭವಾಗಿ ಯಾವುದಕ್ಕೂ ಹಿಂದೆ ಸರಿಯಲ್ಲ, ಯಾವುದು ವಿಷಯದಲ್ಲೂ ರಾಜಿ ಮಾಡ್ಕೊಳ್ಳಲ್ಲ. ಇಂಥ ವ್ಯಕ್ತಿತ್ವ ಇರುವಂತಹ ಇವರು ಜಾತಕದಲ್ಲಿ 12ನೇ ಮನೆಯಲ್ಲಿ ಶನಿ ಮತ್ತೆ ಶುಕ್ರ, ಸುಂಕಗಳು, ನಿರ್ಬಂಧಗಳು, ಒತ್ತಡ, ರಾಜತಾಂತ್ರಿಕ, ಗುರುದಶೆ, ಶುಕ್ರಭುಕ್ತಿ ನಡೀತಾ ಇರೋದ್ರಿಂದ ಅಮೆರಿಕ ಪ್ರಾಬಲ್ಯವನ್ನ ಮರುಸ್ಥಾಪಿಸಿ ಬಲವಂತದ ಮಾತುಕತೆನ ಮಾಡ್ತಾರೆ. ನೀವು ಮಾಡಲೇಬೇಕು, ನೀವು ನಮ್ಮ ದೇಶದಲ್ಲೇ ತಗೋಬೇಕು, ಇಲ್ಲ ಅಂದರೆ ಟ್ಯಾರಿಫು, ಇಲ್ಲ ಅಂದರೆ ದೇಶದ ಯಾರು ಪ್ರೆಸಿಡೆಂಟ್ ಇರ್ತಾರೋ ಅಥವಾ ಮುಖ್ಯಸ್ಥರು ಯಾರು ಇರ್ತಾರೋ ಅವ್ರನ್ನ ಎತ್ತಕೊಂಡು ಹೋಗ್ತಾರೆ. ಇಂಥ ಪರಿಸ್ಥಿತಿ ಇದೆ. ಶಾಂತಿಯ ಪರಂಪರೆಯನ್ನ ಬಿಟ್ಟು ಹೋಗುವಂತಹ ಇವರ ಜಾತಕ ತೋರಿಸುತ್ತೆ. ಈಗ ಭಾರತ ದೇಶದ ಜಾತಕವನ್ನು ನೋಡೋಣ. 15/8/1947 ಇಸ್ವಿ, ವೃಷಭ ಲಗ್ನ, ಲಗ್ನದಲ್ಲಿ ರಾಹು, ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ, ಪಂಚಗ್ರಹಗಳು ಚಂದ್ರ, ಸೂರ್ಯ, ಶನಿ, ಬುಧ, ಶುಕ್ರ ಕರ್ಕಾಟಕ ರಾಶಿಯಲ್ಲಿ, ಗುರು ತುಲಾ ರಾಶಿಯಲ್ಲಿ, ಕೇತು ವೃಶ್ಚಿಕ ರಾಶಿಯಲ್ಲಿ ನಮ್ಮ ದೇಶದ ಜಾತಕ ನಡೀತಾ ಇದೆ. ಈಗ ನಮ್ಮ ದೇಶದ ಜಾತಕದಲ್ಲಿ ನಾನು ಹೇಳ್ದಂಗೆ ಕುಜ ದಶೆ ಆರಂಭ ಆಗೋಗಿದೆ. ಕುಜ ಎಲ್ಲಿದ್ದಾನೆ? ನಮ್ಮ ದೇಶದ ಜನ್ಮ ಜಾತಕದಿಂದ ದ್ವಿತೀಯ ಭಾವದಲ್ಲಿ ಇದ್ದಾನೆ. ದ್ವಿತೀಯ ಭಾವ ಅಂದ್ರೆ ಫೈನಾನ್ಸ್,
ಹಣಕಾಸು, ದೇಶಕ್ಕೆ ಬರುವಂಥ ಆರ್ಥಿಕ ಸ್ಥಿತಿ. ನಮ್ಮ ದೇಶ ಎಲ್ಲ ದೇಶಗಳಿಗಿಂತ ಎಲ್ಲ ಎಕನಾಮಿಸ್ಟ್ಗಳು ಏನು ಹೇಳ್ತಿದ್ದಾರೆ, ಇನ್ನು 10 ವರ್ಷ ನಮ್ಮ ದೇಶನೇ ದೊಡ್ಡ ಎಕಾನಮಿಯಾಗಿ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಆ ಮಂಗಳ 2ನೇ ಮನೆಯಲ್ಲಿ ಗೋಚಾರದ ಗುರು, ವಕ್ರ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಇನ್ನು ಏನು ತೊಂದರೆ ಆಗಿಲ್ಲ ದೇವ್ರ ದಯದಿಂದ. ಈಗ ಮುಂದೆ ಏನಾಗುತ್ತೆ, ದೇಶದ ಪ್ರಧಾನಿಗಳಿಗೆ ಏನಾಗುತ್ತೆ, ಮೋದಿಯವ್ರಿಗೆ ಏನಾಗುತ್ತೆ, ವೆನಿಜುವೆಲಾ ಪ್ರೆಸಿಡೆಂಟ್ ನಿಕೋಲಸ್ ಮಡುರೋ ತರ ನಮ್ಮ ದೇಶಕ್ಕೂ ಪರಿಸ್ಥಿತಿ ಬರುತ್ತಾ ಅಂತ ನೋಡಿದಾಗ, ಈಗ ಗುರು ಇರೋವರೆಗೂ ಜೂನ್ವರೆಗೂ ಇರ್ತಾನೆ. ಜೂನ್ ಆದಮೇಲೆ ಗುರು ಕರ್ಕಾಟಕ ರಾಶಿಗೆ ಬಂದ್ಬಿಡ್ತಾನೆ. ಈಗ ಗೋಚಾರದ ರಾಹು ನೇರವಾದಂತಹ ದೃಷ್ಟಿ, ಒಂದೇ ತತ್ವದಲ್ಲಿ ಸಂಚಾರ ಆಗ್ತಿದ್ದಾರೆ. ಕುಂಭ ರಾಶಿಯಲ್ಲಿ ರಾಹು ಕುಜನನ್ನ ನೋಡ್ತಾನೆ. ನಮ್ಮ ದೇಶದ ದಶಾಭುಕ್ತಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕುಜ ದಶೆ ರಾಹು ಭುಕ್ತಿ 6 ಫೆಬ್ರವರಿ 2026ರಿಂದ 24 ಫೆಬ್ರವರಿ 2027ವರೆಗೂ ತೊಂದರೆ ಅನ್ನೋದಿದೆ. ಆರ್ಥಿಕ ವಿಷಯದಲ್ಲಿರ್ಬೋದು, ದೇಶದ ಪ್ರಧಾನ ಮಂತ್ರಿಗಳ ವಿಷಯದಲ್ಲಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಪತನ ಮಾಡಕ್ಕೂ ಹಿಂಜರಿಯದಂತಹ ಪರಿಸ್ಥಿತಿಗಳು, ತೊಂದರೆಗಳು ಆಗುವಂತಹ ಸೂಚನೆ ಗ್ರಹಗತಿಗಳ ಅನುಸಾರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.